ನಮಸ್ಕಾರ ಎಲ್ಲರಿಗೂ. ಹೆಂಗದ್ರಿ ಎಲ್ಲರೂ? ನಾನಂತೂ ಸೂಪರ್ ಆಗದೀನಿ. ಇವತ್ತು ಕಂಚಿಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಕಂಚಿಕಾಯಿನ ಒಳಗಿನ ಬೀಜ ಎಲ್ಲ ತೆಗೆದು ಸಣ್ಣಗೆ ಹೋಳು ಮಾಡಿ ಹೆಚ್ಚಿಟ್ಕೋಬೇಕ್ರಿ. ಆಮೇಲೆ ಒಂದು ಬಾಣಲಿ ಒಳಗೆ ಒಂದು 4 ಟೀ ಸ್ಪೂನು ಮೆಂತೆ, 4 ಟೀ ಸ್ಪೂನು ಸಾಸಿವೆನ ಸಣ್ಣ ಉರಿ ಒಳಗೆ ಬೆಚ್ಚಗೆ ಮಾಡಿ ಅವು ಆರಿದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೋಬೇಕ್ರಿ. ಆಮೇಲೆ ಸಣ್ಣಗೆ ಹೋಳು ಹೆಚ್ಚಿಟ್ಟಿರ್ತೀವಲ್ಲ ಕಂಚಿಕಾಯಿನ, ಆ ಹೋಳಿಗೆ 2 ಟೀ ಸ್ಪೂನಷ್ಟು ಮೆಂತೆದ ಮತ್ತು ಸಾಸಿವೆದ ಪುಡಿ ಹಾಕಿಬಿಡ್ಬೇಕ್ರಿ. ಅರ್ಧ ಟೀ ಸ್ಪೂನು ಅರ್ಶಿನ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಬೇಕ್ರಿ. ಮತ್ತು 2 ಗ್ಲಾಸ್ ಬೆಲ್ಲ ಹಾಕ್ಬೇಕ್ರಿ. ನಿಮ್ಗೆ ಅಳತಿ ಹೇಳ್ಬೇಕಂದ್ರೆ 1 ಕಂಚಿಕಾಯಿ ಹೆಚ್ಚಿದ್ವಿ ಅಂದ್ರೆ 1/2 ಕಿಲೋದಷ್ಟು ಬೆಲ್ಲ ಹಾಕಬೇಕು. 2-3 ಇದ್ವು ಅಂದ್ರೆ 1 ಕಿಲೋ ತನೂ ಬೆಲ್ಲ ಹಿಡಿತೈತ್ರಿ. ಇದು ಹುಳಿ ಕಹಿ ಭಾಳ ಇತ್ತಂದ್ರೆ, ನಮ್ಮ ಕಂಚಿಕಾಯಿ ಹಣ್ಣಿದ್ವಾ ಹಿಂಗಾಗಿ ಸ್ವಲ್ಪ ಬೆಲ್ಲ ಕಡಿಮೆ ಹಿಡಿತು. 1 ಕಿಲೋ ತನ 3 ಇದ್ವು ಅಂದ್ರೆ 1 ಕಿಲೋ ತನೂ ಬೆಲ್ಲ ಹಿಡಿತೈತ್ರಿ ಕಾಯಿ ಇದ್ವು ಅಂದ್ರೆ. ಆಮೇಲೆ ಇದನ್ನ ಚಲೋ ತಂಗಿ ಕಲಿಸಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ಹಾಕಿ ಚಲೋ ತಂಗಿ ಕಲಿಸಿ ಒಲೆ ಮೇಲೆ ಕುದಿಯಾಕೆ ಇಟ್ಬಿಡ್ಬೇಕ್ರಿ. ಇದಕ್ಕೆ ಒಟ್ಟು ನೀರು ಹಾಕೋಂಗಿಲ್ಲ, ಯಾವುದು ಎಣ್ಣೆ ಒಗ್ಗರಣೆ ಏನು ಹಾಕಂಗಿಲ್ರಿ. ಇನ್ನು ಸ್ವಲ್ಪ ನೀರು ಕಲೆನ ನಾವು ಮುಚ್ಚಿಟ್ಬಿಟ್ರೆ ನಮ್ಮ ಕಂಚಿಕಾಯಿ ಉಪ್ಪಿನಕಾಯಿ ರೆಡಿ ನೋಡ್ರಿ. ಆರಿದ ಮೇಲೆ ಗಟ್ಟಿ ಆಗತ್ರಿ ಇದು. ನೀವು ಮಾಡ್ಕೊಂಡು ತಿಂದು ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡ್ರಿ.